ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನ್ಲಿ ಗೂಗಲ್ ಫೋಟೋಸ್ ಅನ್ನೋ ಅಪ್ಲಿಕೇಶನ್ ಪ್ರತಿಯೊಬ್ಬರ ಫೋನ್ಲಿ ಇದ್ದೇ ಇರುತ್ತೆ. ಆದರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಜನ ಯೂಸ್ ಮಾಡ್ತಾರೆ, ಮತ್ತೆ ಕೆಲವರು ಯೂಸ್ ಕೂಡ ಮಾಡೋದಿಲ್ಲ. ಆದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಪಕ್ಕ ಯೂಸ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ಲಿ 3 ಹಿಡನ್ ಫೀಚರ್ಸ್ಗಳು ಕೂಡ ಇದೆ. ಮತ್ತೆ ಲಾಸ್ಟ್ನೇ ಫೀಚರ್ ಇದಿಲ್ಲ, 3ನೇ ಫೀಚರ್ ಅದೇನಾದ್ರೂ ಮಿಸ್ ಆಗಿ ಆನ್ ಆಗಿತ್ತು ಅಂದ್ರೆ ನೀವು ಗೂಗಲ್ ಫೋಟೋಸ್ ಅಲ್ಲಿ ಯಾವ ಫೋಟೋಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಪ್ರತಿಯೊಂದು ಕೂಡ ಬೇರೆಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಆ ಒಂದು ಸೆಟ್ಟಿಂಗ್ ಅನ್ನು ಆಫ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಒಂದ್ಸಲಿ ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೆರಡು ಫೀಚರ್ಸ್ ಇದಿಲ್ಲ, ತುಂಬಾ ಅಂದ್ರೆ ತುಂಬಾ ಯೂಸ್ ಕೂಡ ಆಗುತ್ತೆ. 100% ನಿಮಗೆ ಇಷ್ಟ ಆಗೇ ಆಗುತ್ತೆ. ಹಾಗಾದ್ರೆ ಅದು ಯಾವ್ದು 3 ಫೀಚರ್ಸ್ ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಫೋಟೋಸ್ ನ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರುವಣ. ಇನ್ನು ಯಾರು ಗೂಗಲ್ ಫೋಟೋಸ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂದ್ರೆ ಇದರಲ್ಲಿ ಇರೋ ಫೀಚರ್ಸ್ಗಳನ್ನ ನೋಡಿದ್ರಿ ಅಂದ್ರೆ ನೀವೇ ಒಂದ್ಸಲಿ ಶಾಕ್ ಆಗೋಗ್ತೀರಾ. ಅದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಫೋಟೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ರಿ ಅಂದ್ರೆ ಬ್ಯಾಕಪ್ ಕೂಡ ಮಾಡ್ಕೊಳ್ತಿದ್ರಿ ಅಂದ್ರೆ ನಿಮ್ಮ ಫೋನಲ್ಲಿ ಫೋಟೋಸ್ಗಳು ಡೆಲೀಟ್ ಆದ್ರೂ ಕೂಡ ನಿಮ್ಮ ಒಂದು ಜಿಮೇಲ್ ಐಡಿ ಅಂದ್ರೆ ಗೂಗಲ್ ಫೋಟೋಸ್ ಅಲ್ಲಿ ಸೇಫ್ ಆಗಿ ಕೂಡ ಇರುತ್ತೆ. ಅದಾದ್ಮೇಲೆ ಫೋಟೋಸ್ ಹಳೆದಂಗೂ ನಿಮಗೆ ಅವಾಗ ಮೆಮೊರೀಸ್ ಕೂಡ ಬರ್ತಾ ಇರುತ್ತೆ. ಅದನ್ನ ನೋಡಕ್ಕೆ ತುಂಬಾ ಖುಷಿ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಈಗ ಯಾವ ಫೀಚರ್ಸ್ ಇದೆ ನೋಡೋಣ. ಫಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ಗೂಗಲ್ ಪ್ಲೇ ಸ್ಟೋರ್ಲಿ ಈ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಅಪ್ಡೇಟ್ ಕೂಡ ಮಾಡ್ಕೊಬೇಕಾಗುತ್ತೆ. ಡೈರೆಕ್ಟ್ ಆಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಬನ್ನಿ. ಅದಾದ್ಮೇಲೆ ಸರ್ಚ್ ಮಾಡಿ ಗೂಗಲ್ ಫೋಟೋಸ್ ಅಂತ. ಅದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಎಲ್ಲರ ಫೋನ್ ಕೂಡ ಮುಂಚೆನೇ ಇರುತ್ತೆ ಅಪ್ಲಿಕೇಶನ್. ಸೊ ಹಾಗೆ ಅಪ್ಡೇಟ್ ಅಂತ ಕಾಣ್ತಿತ್ತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ಲಿ ಪ್ರತಿದಿನ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತಾರೋ. ಹಾಗಾಗಿ ನಾನು ನಿನ್ನೆನೂ ಅಪ್ಡೇಟ್ ಕೂಡ ಮಾಡಿದ್ದೆ. ಸೊ ಇವತ್ತು ಮತ್ತೆ ಅಪ್ಡೇಟ್ ಅಂತ ಕೂಡ ಬಂದಿದೆ. ಈಗೇನು ಅಪ್ಡೇಟ್ ಮಾಡಕ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಒಳಗೆ ಎಂಟರ್ ಕೂಡ ಆಗ್ತಿದ್ರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂದ್ರೆ ಅಪ್ಲಿಕೇಶನ್ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದು ಫೀಚರ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಓಪನ್ ಕೂಡ ಮಾಡ್ಕೊಂಡಿದ್ರೆ. ಅದಾದ್ಮೇಲೆ ಫಸ್ಟ್ನೇ ಫೀಚರ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು, ಇಲ್ಲಿ ಯಾವ್ದೊಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನೀವು ನಿಮ್ಮ ಒಂದು ಫೋಟೋವನ್ನ ಗೂಗಲ್ ಫೋಟೋಸಿಗೆ ಅಪ್ಲೋಡ್ ಕೂಡ ಮಾಡ್ಕೊಂಡಿರ್ಬೇಕಾಗುತ್ತೆ, ಅಂದ್ರೆ ಬ್ಯಾಕಪ್ ಕೂಡ ಮಾಡ್ಕೊಂಡಿರ್ಬೇಕಾಗುತ್ತೆ. ಸಿಂಪಲ್ ಆಗಿ ಅದೊಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡಬಹುದು ಕೆಳಗಡೆ ಒಂದು ಹೊಸ ಆಪ್ಷನ್ ಕೂಡ ಈಗ ಬಂದಿದೆ, ಎಡಿಟ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಇಲ್ಲಿಗ ನಿಮಗೆ ತುಂಬಾ ಆಪ್ಷನ್ಸ್ಗಳು ಕೂಡ ನೋಡಕ್ಕೆ ಸಿಗುವಂಥದ್ದು. ಪ್ರತಿ ಆಪ್ಷನ್ ಕೂಡ ತುಂಬಾ ಸಕ್ಕತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಫಸ್ಟ್ನೇ ಆಪ್ಷನ್ ನೋಡಬಹುದು ಮ್ಯಾಜಿಕ್ ಎರೇಸರ್ ಅಂತ ಕಾಣುತ್ತಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೀಚರ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ನೋಡಬಹುದು ನನ್ನ ಫೋಟೋ ಕೂಡ ಇದೆ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಜನಗಳು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಜನಗಳನ್ನ ಮತ್ತೆ ಅನ್ವಾಂಟೆಡ್ ಆಬ್ಜೆಕ್ಟ್ಸ್ ಗಳನ್ನ ಫೋಟೋಸ್ ಇಂದ ರಿಮೂವ್ ಮಾಡಬೇಕು ಅಂದ್ಕೊಳ್ಳಿ. ಅವಾಗ ನೀವು ಏನ್ ಮಾಡಬೇಕಾಗುತ್ತೆ, ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಸಿಂಪಲ್ ಆಗಿ ನೋಡಬಹುದು ಈ ರೀತಿ ರೌಂಡ್ ಅಪ್ ಮಾಡಿ ಸಾಕು. ಆ ಒಂದು ಆಬ್ಜೆಕ್ಟ್ ಹೈಲೈಟ್ ಆಗಿಬಿಟ್ಟು ಆಟೋಮೆಟಿಕ್ ಆಗಿ ಎರೇಸ್ ಕೂಡ ಆಗುತ್ತೆ. ನೀವು ಇಲ್ಲಿ ಲೈವ್ ಆಗಿ ಚೆಕ್ ಕೂಡ ಮಾಡ್ಕೊಬಹುದು. ಮತ್ತೆ ನೋಡಬಹುದು ಇದನ್ನ ಎರೇಸ್ ಮಾಡ್ಬೇಕು ಅಂದ್ರೆ ಈ ರೀತಿಗೆ ಎರೇಸ್ ಕೂಡ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದ್ರೆ ಗೂಗಲ್ ಫೋಟೋಸ್ ಕೆಲವೊಂದು ಬೇಡವಾಗಿರೋ ಆಬ್ಜೆಕ್ಟ್ಸ್ ಗಳನ್ನ ಮುಂಚೆನೆ ಹೈಲೈಟ್ ಮಾಡಿ ಕೂಡ ಇಟ್ಟಿರುತ್ತೆ. ಸಿಂಪಲ್ ಆಗಿ ನೋಡಬಹುದು ಸಜೆಷನ್ಸ್ ಫೌಂಡ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಎರೇಸ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಬೇಡವಾಗಿರೋ ಆಬ್ಜೆಕ್ಟ್ಸ್ ಗಳನ್ನ ನಿಮ್ಮ ಫೋಟೋದಿಂದ ಗೂಗಲ್ ಫೋಟೋಸ್ ರಿಮೂವ್ ಕೂಡ ಮಾಡುತ್ತೆ. ಅದಾದ್ಮೇಲೆ ಸಿಂಪಲ್ ಆಗಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ನಿಮ್ಮ ಫೋಟೋ ಸ್ವಲ್ಪ ಬ್ಲರ್ ಕೂಡ ಆಗಿತ್ತು, ಅಷ್ಟು ಕ್ಲಾರಿಟಿ ಇರಲಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಅನ್ಬ್ಲರ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಫೋಟೋ ಇನ್ನೂ ಕೂಡ ಎನ್ಹಾನ್ಸ್ ಆಗಿ ಬರುತ್ತೆ. ಅದಾದ್ಮೇಲೆ ಬ್ಲರ್ ಆಗಿತ್ತು ಅಂದ್ರೆ ಆ ಒಂದು ಫೋಟೋ ಇಲ್ಲಿ ಚೆನ್ನಾಗಿ ಕೂಡ ಆಗುವಂಥದ್ದು. ಅದಾದ್ಮೇಲೆ ಸಿಂಪಲ್ ಆಗಿ ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ವೈಪ್ ಮಾಡಿ. ಅದಾದ್ಮೇಲೆ ಪೋರ್ಟ್ರೇಟ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೀಚರ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡೋಕ್ಕೆ. ಅಂದ್ರೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಫೋಟೋ ತೆಗೆಸಿದ್ದೀರಾ ಅಂದ್ರೆ DSLR ತರ ಲುಕ್ ನಿಮಗೆ ಬೇಕು ಅಂದ್ಕೊಳ್ಳಿ. ಅವಾಗ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ದಂಗೆ ಫೋಟೋ ಸ್ವಲ್ಪ ಚೆನ್ನಾಗಿ ಕೂಡ ಕಾಣುವಂಥದ್ದು. ನೀವೇ ಅಬ್ಸರ್ವ್ ಕೂಡ ಮಾಡ್ಬೋದು ಫೋಟೋ ಎಷ್ಟು ಕ್ಲಾರಿಟಿ ಬರ್ತಾ ಇದೆ ಅಂತ. ಅದಾದ್ಮೇಲೆ ನಿಮ್ಮ ಫೋಟೋ ಇನ್ನೂ ಕೂಡ ಎನ್ಹಾನ್ಸ್ ಮಾಡಬೇಕು ಅಂದ್ರೆ ಫೋಟೋ ಇನ್ನೂ ಚೆನ್ನಾಗಿ ಶಾರ್ಪ್ ಲುಕ್ ಅನ್ನ ಕೊಡಬೇಕು ಅಂದ್ರೆ ಎನ್ಹಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಈ ಒಂದು ಫೀಚರ್ ಯೂಸ್ ಮಾಡ್ದಂಗೆ ಫೋಟೋ ಎಷ್ಟು ಲುಕ್ ಆಗಿ ಕಾಣುತ್ತೆ ನೀವೆಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ರೆ. ಅದಾದ್ಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಕೂಡ ಇರುವಂತದ್ದು ಗುರು, ಇದಂತೂ ಸಖತ್ತಾಗಿದೆ. ನೋಡಬಹುದು ಸೈಡ್ ಅಲ್ಲಿ ಒಂದು ಗ್ಯಾಲರಿ ಐಕಾನ್ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕಪ್ ಅಂತ ಕಾಣಿಸಲ್ಲ, ಸಿಂಪಲ್ ಆಗಿ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಈ ಒಂದು ಫೋಟೋವನ್ನ ಗೂಗಲ್ ಫೋಟೋಸ್ಗೆ ಅಪ್ಡೇಟ್ ಕೂಡ ಅಂದ್ರೆ ಅಪ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ. ನೋಡಬಹುದು ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ಫೋಟೋ ನಿಮ್ಮ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಕೂಡ ಆಗುತ್ತೆ. ಅದಾದ್ಮೇಲೆ ಡೋಂಟ್ ಡಿಸ್ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಮ್ಯಾಜಿಕ್ ಟೂಲ್ ನ ಯೂಸ್ ಮಾಡ್ಕೊಂಡು ಫೋಟೋವನ್ನ ಎರೇಸ್ ಮಾಡ್ತಾರೆ, ಬೇಡವಿರೋ ಆಬ್ಜೆಕ್ಟ್ಸ್ ನ ಎರೇಸ್ ಮಾಡ್ತಾರೆ ಅಂದ್ರೆ ತುಂಬಾ ಸಖತ್ತಾಗಿ ನಿಮಗೆ ಜನರೇಟ್ ಮಾಡಿ ಕೂಡ ಕೊಡುವಂಥದ್ದು. ನೋಡಬಹುದು ಈಗ ಒಂದು ಆಬ್ಜೆಕ್ಟ್ ಅನ್ನ ಎರೇಸ್ ಕೂಡ ಮಾಡಿದೆ, ಅದೀಗ ಜನರೇಟ್ ಕೂಡ ಆಗ್ತದೆ. ನೋಡೋಣ
ನೋಡ್ಬೋದು ಗುರು, ಇಲ್ಲೊಂದು ಸೈಡಲ್ಲಿ ಹುಡುಗಿ ಕೂಡ ಕೂತಿತ್ತಲ್ಲ, ಅಲ್ಲಿ ಆ ಒಂದು ಆಬ್ಜೆಕ್ಟ್ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಖತ್ತಾಗಿ ಈ ಒಂದು ಟೂಲ್ ನಂಗೆ ಇಲ್ಲಿ ರೆಡಿ ಕೂಡ ಮಾಡಿ ಕೊಟ್ಟಿದೆ. ಅದೇ ರೀತಿ ತುಂಬಾ ರೀತಿಯ ಸಜೆಷನ್ಸ್ ಕೂಡ ಕೊಡುತ್ತೆ. ನಿಮಗೆ ಯಾವ ಫೋಟೋ ತುಂಬಾ ಇಷ್ಟ ಆಗುತ್ತೆ ಸಿಂಪಲ್ ಗೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಫೋಟೋ ಗೂಗಲ್ ಫೋಟೋಸ್ ಅಲ್ಲಿ ಅಪ್ಲೋಡ್ ಕೂಡ ಆಗುತ್ತೆ, ಮತ್ತೆ ಅಲ್ಲಿ ಸೇವ್ ಕೂಡ ಆಗಿರುತ್ತೆ. ಸಿಂಪಲ್ ಗೆ ಸೇವ್ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದು ಮೊದಲನೇ ಫೀಚರ್ ಕೂಡ ಆಗಿದೆ. ಮತ್ತೆ ಇಷ್ಟ ಆಗರು ಈ ಒಂದು ಗೂಗಲ್ ಫೋಟೋಸ್ ನ ಹೊಸ ಅಪ್ಡೇಟ್ ಅಲ್ಲಿ ತುಂಬಾ ರೀತಿಯ ಎಡಿಟಿಂಗ್ ಟೂಲ್ಸ್ ಅನ್ನ ಕೂಡ ನೀಡಿದರೆ. ಸಿಂಪಲ್ ಆಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಎಷ್ಟು ರೀತಿಯ ಟೂಲ್ಸ್ ಗಳು ಬರುತ್ತೆ ನೀವೇ ಚೆಕ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ನೋಡಬಹುದು ಬ್ಯಾಕ್ ಗ್ರೌಂಡ್ ವೈಟ್ ಅಂಡ್ ಬ್ಲಾಕ್ ಆಗಬೇಕು ಅಂದ್ರೆ ಅದನ್ನು ಕೂಡ ಇಲ್ಲಿ ತುಂಬಾ ಈಸಿ ಚೆಕ್ ಕೂಡ ಮಾಡ್ಕೊಂಡು ನೀವು ಎಡಿಟ್ ಅನ್ನ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಪಕ್ಕದಲ್ಲಿ ನೋಡಬಹುದು ಲೆನ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಫೋಟೋದಲ್ಲಿ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ ಅಂದ್ರೆ ಏನೊಂದು ಇರುತ್ತೆ ಅನ್ಕೊಳ್ಳಿ, ಅದನ್ನ ನೀವು ಫೈಂಡ್ ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಬಹುದು ಅದ್ರ ಕೆಳಗೆ ರಿಸಲ್ಟ್ ಗಳು ಕೂಡ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಇನ್ನ ಎರಡನೇದಾಗಿ ಇಷ್ಟು ದಿನ ನೀವು ಏನ್ ಮಾಡ್ತಿದ್ರಿ ಅಂದ್ರೆ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ಹೈಡ್ ಮಾಡ್ಬೇಕು ಅಂದ್ರೆ ಪ್ಲೇ ಸ್ಟೋರ್ ಇಂದ ಬೇರೆ ಬೇರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ತಿದ್ರಿ. ಆದ್ರೆ ಆ ಒಂದು ಅಪ್ಲಿಕೇಶನ್ ಡೆಲೀಟ್ ಆಯ್ತು ಅಂದ್ರೆ ನಿಮ್ಮ ಕಂಪ್ಲೀಟ್ ಡೇಟಾ ಅಲ್ಲಿಂದ ಡೆಲೀಟ್ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಡೋಂಟ್ ವರಿ ಗುರು, ಗೂಗಲ್ ಫೋಟೋಸ್ ಅಲ್ಲಿ ಒಂದು ಹೊಸ ಫೀಚರ್ ನ ಕೂಡ ತಗೊಂಡ್ಬಂದಿದ್ದಾರೆ. ನೀವು ಯಾವುದೇ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ಗೂಗಲ್ ಫೋಟೋಸ್ ಅಲ್ಲಿ ತುಂಬಾ ಈಸಿಗೆ ಹೈಡ್ ಕೂಡ ಮಾಡಿ ಇಡಬಹುದು, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೇಗೆ ಅಂದ್ರೆ ಸಿಂಪಲ್ ಆಗಿ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಫೋಟೋಸ್ ಬೇಕು, ಯಾವ್ಯಾವ ಫೋಟೋ ಮತ್ತೆ ವಿಡಿಯೋವನ್ನ ನೀವು ಹೈಡ್ ಮಾಡಿ ಇಡಬೇಕು, ಆ ಒಂದು ಫೋಟೋ ಮತ್ತೆ ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಫೋಟೋ ಗೂಗಲ್ ಫೋಟೋಸಿಗೆ ಬ್ಯಾಕಪ್ ಕೂಡ ಆಗಿರಬೇಕಾಗುತ್ತೆ. ಅದಾದ್ಮೇಲೆ ನೋಡಬಹುದು ಹಾಗೆ ಸ್ವೈಪ್ ಮಾಡಿ, ಅದಾದ್ಮೇಲೆ ನೋಡಬಹುದು ಇಲ್ಲೊಂದು ಆಪ್ಷನ್ ಕೂಡ ಕಾಣುತ್ತೆ ಮೂವ್ ಟು ಲಾಕ್ಡ್ ಫೋಲ್ಡರ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಕಂಟಿನ್ಯೂ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಮೂವ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಲೋ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೋ ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಪರ್ಮಿಷನ್ ಕೂಡ ಕೇಳುತ್ತೆ, ಪರ್ಮಿಷನ್ ಗ್ರಾಂಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು ಈ ಒಂದು ಲಾಕ್ಡ್ ಫೋಟೋಸ್ ಅನ್ನು ನೀವು ವ್ಯೂ ಮಾಡಬೇಕು ಅಂದ್ರೆ ಲಾಕ್ ಅನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೋಡಬಹುದು ಲಾಕ್ಡ್ ಫೋಲ್ಡರ್ ಅಲ್ಲಿ ಈ ಒಂದು ಫೋಟೋಸ್ ಇಲ್ಲಿ ಸೆಟಲ್ ಕೂಡ ಆಗಿರುತ್ತೆ. ಮತ್ತೆ ನೀವು ಇಲ್ಲಿಂದ ನಾರ್ಮಲ್ ಗೆ ಮೂವ್ ಮಾಡಬೇಕು ಅಂದ್ರೆ ಇಲ್ಲಿ ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಬಹುದು ಈ ಒಂದು ಫೋಟೋಸ್ ಮತ್ತೆ ಡೈರೆಕ್ಟ್ ಪ್ರತಿಯೊಬ್ಬರಿಗೂ ಕಾಣೋ ಅಂದ್ರೆ ಬೇರೆಯವ್ರು ನೋಡಿದ್ರೆ ಇಲ್ಲಿ ಕಾಣುತ್ತೆ. ಅದೇ ನೀವು ಲಾಕ್ಡ್ ಫೋಲ್ಡರ್ಗೆ ಮೂವ್ ಮಾಡಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಫೋಟೋಸ್ ಬೇರೆಯವರಿಗೆ ಶೋ ಕೂಡ ಆಗೋದಿಲ್ಲ. ಇದು ಎರಡನೇ ಫೀಚರ್ ಕೂಡ ಆಗಿದೆ. ಇನ್ನ ಮೂರನೇದಾಗಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಕೂಡ ಆಗಿದೆ. ಈ ಒಂದು ಸೆಟ್ಟಿಂಗ್ ಅನ್ನ ಚೆಕ್ ಮಾಡಿ, ಈ ಒಂದು ಸೆಟ್ಟಿಂಗ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇದು ನಿಮ್ಮ ಫೋನ್ ಎನೇಬಲ್ ಆಗಿತ್ತು ಅಂದ್ರೆ ನಿಮ್ಮ ಫೋಟೋಸ್ ನ ನಿಮಗೆ ಗೊತ್ತಿದ್ದಂಗೆ ಬೇರೆಯವರು ಆಕ್ಸೆಸ್ ಕೂಡ ಮಾಡ್ತಾ ಇರ್ತಾರೆ. ಸಿಂಪಲ್ ಆಗಿ ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಕೆಳಗಡೆ ಫೋಟೋ ಸೆಟ್ಟಿಂಗ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಶೇರಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಫಸ್ಟ್ ಒನ್ ಪಾರ್ಟ್ನರ್ ಶೇರಿಂಗ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ನ ಬಿಟ್ಟು ಬೇರೆ ಒಂದು ಜಿಮೇಲ್ ಐಡಿಲಿ ಲಾಗಿನ್ ಆಗಿತ್ತು ಅಂದ್ರೆ ನೀವೇನೇನು ಗೂಗಲ್ ಫೋಟೋಸ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರ ಪ್ರತಿಯೊಂದು ಕೂಡ ಅವರೊಂದು ಜಿಮೇಲ್ ಕೂಡ ಹೋಗ್ತಾ ಇರುತ್ತೆ. ಹಾಗೆ ಅದು ಎನೇಬಲ್ ಆಗಿತ್ತು ಅಂದ್ರೆ ಅಲ್ಲೇ ರಿಮೂವ್ ಅಂತ ಒಂದು ಆಪ್ಷನ್ ಕೂಡ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬಾ ಈಸಿಯಾಗಿ ನೀವು ಸೇಫ್ ಕೂಡ ಆಗ್ಬೋದು. ಮತ್ತೆ ಪ್ರೀವಿಯಸ್ ಗೆ ಏನಾದ್ರು ಶೇರಿಂಗ್ ಮಾಡಿದ್ರಿ ಅಂದ್ರೆ ಅಲ್ಲಿ ಮ್ಯಾನೇಜ್ ಶೇರಿಂಗ್ ಆಕ್ಟಿವಿಟಿ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಶೇರ್ಡ್ ಮೆಮೊರೀಸ್ ಅಂತ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಇದುವರೆಗೂ ನೀವು ಬೇರೆಯವರಿಗೆ ಏನಾದ್ರು ಮೆಮೊರೀಸ್ನ ಶೇರ್ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಿಲ್ಲ, ನಿಮಗೆ ಬೇರೆಯವರು ಮೆಮೊರೀಸ್ನ ಶೇರ್ ಮಾಡ್ಕೊಂಡಿದ್ರೆ ಅಂದ್ರೆ ಇಲ್ಲಿ ಅದು ಶೋ ಕೂಡ ಆಗ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಯಾರು ಶೇರ್ ಮಾಡ್ಕೊಂಡಿದ್ರೆ ಅಂತ ತುಂಬಾ ಈಸಿ ಕೂಡ ತಿಳ್ಕೊಬಹುದು. ಈ ಮೂರು ಫೀಚರ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮತ್ತೆ ಗೂಗಲ್ ಫೋಟೋಸ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.